ನಮಸ್ಕಾರ, ನ್ಯೂಸ್ 14 ಚಾನೆಲ್ಗೆ ಸ್ವಾಗತ. ನಾನು ಸುಜಾತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ತೀರ್ಪು ಬಂದ ನಂತರ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ 100% ಬರುತ್ತೆ. ಆ ತೀರ್ಪು ಮುಂಚೆನೇ ಗೌರವಯುತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಅಂತ ನಾನು ಸಲಹೆ ಕೊಡ್ತೀನಿ. ಯಾಕೆಂದರೆ ಅದರಿಂದ ಯಾವುದೇ ಕಾರಣಕ್ಕೆ ತಪ್ಪಿಸಲಿಕ್ಕೆ ಸಾಧ್ಯ ನೋಡೋಣ. ನಾಳೆ ಸಚಿವ ಸಂಪುಟ ಸಭೆ ಇದೆ. ಕ್ರಿಮಿನಲ್ ಬಿಜೆಪಿ ನಾಯಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅನ್ನೋ ತೀರ್ಮಾನ ಯಾವುದೇ ಸರ್ಕಾರದ ಮೂಲಕ ಸರ್ವ ಸ್ವತಂತ್ರರಿದ್ದಾರೆ. ಏನು ಬೇಕಾದ್ರೂ ತೀರ್ಮಾನ ತಗೊಳ್ಳೋದು ಕಾನೂನು ಚೌಕಟ್ಟಲ್ಲಿ ಏನು ಬೇಕು ಅದನ್ನು ಎದುರಿಸ್ಕೊಂಡು. ಸರ್, ಈಗ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಮತ್ತೆ ಪಕ್ಷ ವತಿಯಿಂದ ಮತ್ತೆ ಹೋರಾಟ ಅಕಸ್ಮಾತ್ ಡಿಲೇ ಆಗ್ತದೆ. ಯಾವುದೇ ಹೋರಾಟ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಆಗಲೇ ಒಂದು ರೀತಿಯ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಸಹಜವಾಗಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಎಲ್ಲರಿಗೂ. ಈಗ ಮತ್ತೆ ಹೊಸದಾಗಿ ಬೇರೆ ಒಂದಷ್ಟು ಜನಕ್ಕೆ ಪ್ರಾಸಿಕ್ಯೂಷನ್ಗೆ ಮತ್ತೆ ರಾಜ್ಯಪಾಲರು ಮತ್ತೊಂದಷ್ಟು ಜನ ಸಚಿವರಿಗೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಏನೇನು ಮಾಡ್ತಾರೆ ನೋಡೋಣ. ರಾಜ್ಯಪಾಲರಿಗೆ ಬಿಟ್ಟು ನಾನು ಊಹೆ ಮಾಡೋಕ್ಕೆ ಧನ್ಯವಾದ. ನಮಸ್ಕಾರ.